ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಇಂದು ನಾನು ನಿಮಗೆ ಒಂದು ಸರಳವಾದ ವಶೀಕರಣ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗೊಂಬೆಯ ಮುಖಾಂತರ ನಾವು ಇಷ್ಟಪಟ್ಟವ್ರನ್ನ ಹೇಗೆ ವಶೀಕರಣ ಮಾಡ್ಕೊಳ್ಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಯಾಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ. ಬನ್ನಿ, ಅದಕ್ಕೆಲ್ಲ ಏನು ಬೇಕು ವಿಧಿವಿಧಾನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸ್ನೇಹಿತರೆ, ಯಾವುದಾದ್ರೂ ಒಂದು ಶಾಪ್ನಲ್ಲಿ, ಅಂದರೆ ಈ ಗಿಫ್ಟ್ ಐಟಮ್ಗಳು ಇಡ್ತಾ ಇರ್ತಾರೆ ಅಂಥ ಶಾಪ್ಗಳಲ್ಲಿ ರಬ್ಬರ್ ಗೊಂಬೆಗಳು ಸಿಗುತ್ತೆ. ನಿಮಗೆ ಹುಡುಗಿ ಆಕರ್ಷಣೆ ಆಗಬೇಕು ಅಂದರೆ ಹುಡುಗಿ ಗೊಂಬೆ ತಗೊಂಡು ಬನ್ನಿ, ಹುಡುಗ ಆಕರ್ಷಣೆ ಆಗಬೇಕಂದ್ರೆ ಹುಡುಗನ ಗೊಂಬೆ ತನ್ನಿ, ಗಂಡ ವಶೀಕರಣ ಆಗಬೇಕಂದ್ರೆ ಸೇಮ್ ಹುಡುಗನ ಗೊಂಬೆ, ಹೆಂಡತಿ ವಶೀಕರಣ ಆಗಬೇಕು ಅಂದರೆ ಹುಡುಗಿ ಗೊಂಬೆನ ತಗೊಂಡು ಬಂದು ಆ ಗೊಂಬೆಯ ಮಧ್ಯಭಾಗದಲ್ಲಿ, ಅಂದರೆ ಹೊಟ್ಟೆ ಹತ್ರ ಅವರ ಹೆಸರನ್ನು ಬರೀರಿ, ಪ್ಲಸ್ ಚಿಹ್ನೆ ಬರೆದು ಅದ್ರ ಕೆಳಗಡೆ ನಿಮ್ಮ ಹೆಸರನ್ನು ಬರೀರಿ. ಬರೆದಾದ ಮೇಲೆ ಆ ಗೊಂಬೆಯನ್ನು ನೀವು ನಿಮ್ಮ ಮುಂದೆ ಇಟ್ಕೊಂಡು ನೈಟ್ 9 ಗಂಟೆಯಿಂದ 2 ಗಂಟೆಯ ಒಳಗಡೆ, ರಾತ್ರಿನೇ ಮಾಡಬೇಕು ಸ್ನೇಹಿತರೆ ಈ ಕ್ರಿಯೆನ. ರಾತ್ರಿ 9 ಗಂಟೆಯಿಂದ 2 ಗಂಟೆ ಈ ಕ್ರಿಯೆನ ನೀವು ಯಾವುದಾದರೂ ಶನಿವಾರ ಇಲ್ಲ ಬುಧವಾರ 2 ದಿನದಲ್ಲಿ 1 ದಿನ ಸ್ಟಾರ್ಟ್ ಮಾಡಿ ಈ ಕ್ರಿಯೆನ 7 ದಿನ ಮಾಡಬೇಕಾಗುತ್ತೆ. ನಿಮ್ಮದು ಎಲ್ಲ ಮಂತ್ರ ಎಲ್ಲ ಹೇಳಿ ಆದ ಮೇಲೆ ಆ ಗೊಂಬೆನ ತೆಗೆದು ಎಲ್ಲಾದರೂ ಒಂದು ಬಟ್ಟೆಯಲ್ಲಿ ಸುತ್ತಿಟ್ಬಿಡಿ. ಮತ್ತೆ ಮರುದಿನ ಅದೇ ಥರ ಸ್ಟಾರ್ಟ್ ಮಾಡಿ. ಆ ರೀತಿಯಾಗಿ ನೀವು 7 ದಿನ ಮಾಡಿ ಆದ ಮೇಲೆ 8ನೆಯ ದಿನ ಆ ಗೊಂಬೆಯನ್ನು ತಗೊಂಡೋಗಿ ಆ ಸುತ್ತಿರೋ ಬಟ್ಟೆ ಸಮೇತ ಹರಿಯೋ ನೀರಲ್ಲಾಗ್ಬೋದು ಬಿಟ್ಬಿಡಿ. ಇಲ್ವಾ ಖಾಲಿ ಸ್ಥಳ ಇದ್ದರೆ ಖಾಲಿ ಸ್ಥಳದಲ್ಲಿ ಮಣ್ಣಲ್ಲಿ ಹೂತಾಕ್ಬಿಡಿ, ಇಲ್ವಾ ಸ್ಮಶಾನದಲ್ಲಿ ಹೋಗಿ ಹೂತಾಕ್ಬಿಡಿ. ಈ 3ರಲ್ಲಿ ಯಾವುದಾದ್ರೂ ಒಂದು ಮಾಡಿ ಸ್ನೇಹಿತರೆ. ನೀವು ಅಂದ್ಕೊಂಡಿದ್ದು ಪ್ರೀತಿ ಹರಿಹರ ಬ್ರಹ್ಮ ಬಂದರೂ ಬಿಡ್ಸೋಕ್ಕಾಗಲ್ಲ, ಅಷ್ಟು ಗಟ್ಟಿ ಆಗಿಬಿಡುತ್ತೆ ಸ್ನೇಹಿತರೆ. ಆ ಥರ ಮಾಡಿ ಖಂಡಿತ ಆಗುತ್ತೆ. ಮಂತ್ರ ಅದಕ್ಕೆ ಹೀಗಿದೆ ಸ್ನೇಹಿತರೆ: ಓಂ ಕಾಮಿನಿ ರಂಜಿನಿ ಸ್ವಾಹ. ಈ ಮಂತ್ರನ ನೀವು ಎಷ್ಟು ಆಗುತ್ತೆ ಅಷ್ಟು, 1,000, 10,000 ಎಷ್ಟು ಸಾರಿ ಆದರೂ ಡೈಲಿ ಪಠನೆ ಮಾಡಿ. ಇದಕ್ಕೆ ಯಾವುದೇ ರೀತಿ ರುದ್ರಾಕ್ಷಿ ಮಾಲೆ ಆಗಲಿ, ಸ್ಫಟಿಕ ಮಾಲೆ ಆಗಲಿ, ತುಳಸಿ ಮಾಲೆ ಯಾವುದು ಬೇಕಾಗಿಲ್ಲ. ಹಾಗೆ ಹೇಳ್ತಾ ಇರಿ, ಓಂ ಕಾಮಿನಿ ರಂಜಿನಿ ಸ್ವಾಹ, ಓಂ ಕಾಮಿನಿ ರಂಜಿನಿ ಸ್ವಾಹ. ಅಷ್ಟು ಹೇಳಾದಮೇಲೆ, ಮಂತ್ರ ಮುಗಿಸಿದಾದ್ಮೇಲೆ ಆ ಗೊಂಬೆಯನ್ನು ನೀವು ಬಟ್ಟೆಯಲ್ಲಿ ಸುತ್ತು ಹಿಡ್ತಾ ಇರಬೇಕಾದ್ರೆ ಪ್ರತಿದಿನ 11 ಸಾರಿ ನಿಮ್ಗೆ ಯಾರು ಬೇಕಾಗಿದ್ದಾರೋ, ಹುಡುಗ ಆಗಿದ್ರೆ ಎಕ್ಸಾಂಪಲ್ಗೆ ರಾಮ ಅಂದ್ಕೊಳ್ಳಿ, ಹುಡುಗಿ ಆಗಿದ್ರೆ ಸೀತೆ ಅಂದ್ಕೊಳ್ಳಿ, ಯಾರಾದರೂ ಬೇಕಾಗಿದ್ರೆ ಸೀತಾ 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 ಇಲ್ಲ ರಾಮ ರಾಮ 11 ಸಾರಿ ಹೇಳಿ, ಮಂ ವಶಂ ಆಕರ್ಷಣ ಕುರುಕುರು ಸ್ವಾಹ, ಮಂ ವಶಂ ಆಕರ್ಷಣ ಕುರುಕುರು ಸ್ವಾಹ. ಆ ಥರ 11 ಸಾರಿ ಹೇಳಿಬಿಟ್ಟು ಅದನ್ನು ಇಟ್ಬಿಡಿ ಸ್ನೇಹಿತರೆ. ನಿಮ್ಮ ಕೆಲಸ ಆದಷ್ಟು ಬೇಗ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ ಮಾಡಿ.